ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಗಿಸೋ ಹೊತ್ತಿಗೆ ಬೆಳಕಾದೋಯ್ತಲ್ಲ, ಎಲ್ಲ ಮಾಯವಾಯ್ತಲ್ಲ. ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ ಇನ್ನೇನು ಮುಗೀತು, ನಾವು ಮುಂದೆ ಏನೂ ಮಾಡಕ್ಕಾಗಲ್ಲ ಅಂತ ಬೇಜಾರಲ್ಲಿರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅದೆಲ್ಲಿದ್ನೋ ಗೊತ್ತಿಲ್ಲ, ಆದ್ರೆ ಈಗ ಮುಂದೆ ಬಂದಿದ್ದಾನೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇಂತಹ ಪ್ರಕರಣ ಮತ್ತೊಂದಿರಲಾರದು. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ, ಈಗ ನ್ಯಾಯ ಇಸ್ಕೊಡಿ. ಅದೇ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು. ಸೊ ಆ ಒಂದು ಬ್ಲಾಕ್ ಕಲರ್ SUV ಕಾರ್ಗೂ ಹಾಗೂ ನೇತ್ರಾವತಿ ನದಿ ದಡದಲ್ಲಿ ಸಿಗುತ್ತಿದ್ದಂತಹ ಹೆಣಗಳಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಭೀಮಗೆ ಗೊತ್ತಾಗುತ್ತಾ. ಈವನ್ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸರು ಹೋಗ್ತಿದ್ದಿಲ್ಲ. ಸೊ ಯಾಕೆ ಅಲ್ಲಿನ ಪೊಲೀಸ್ ಅವ್ರಿಗೆ ಯಾರ್ದು ಅಂತ ಭಯ ಇತ್ತು? ಅವಳು ಬಾಡಿನ ಒಂದು ಕಡೆ ಮಣ್ಣು ಮಾಡು ಅಂಡ್ ಅವಳಿಗೆ ಸಂಬಂಧ ಪಡುವಂತಹ ವಸ್ತುಗಳನ್ನ ಇನ್ನೊಂದು ಕಡೆ ಮಣ್ಣು ಮಾಡು. ಪಾಪ ಹುಡುಗಿ ಯಾರ ಮಗಳಿದ್ಲೋ ಗೊತ್ತಿಲ್ಲ, ಆದ್ರೆ ಮಣ್ಣಲ್ಲಿ ಗುರ್ತಿಲ್ದೇನೆ ಮಣ್ಣಾಗ್ಬಿಟ್ಟಿರ್ತಾಳೆ. ಅಂಡ್ ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. 27 ಫೆಬ್ರವರಿ 2025. ನಾನು ಈ ಒಂದು ಚಾನಲ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೌಜನ್ಯ ಮರ್ಡರ್ ಕೇಸ್ ಬಗ್ಗೆ. ಆ ಒಂದು ವಿಡಿಯೋ ಯಾವ ತರ ಸೆನ್ಸೇಷನಲ್ ಆಯ್ತು ಅಂತ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಅದಾದ್ಮೇಲೆ ಬಹಳಷ್ಟು ಸೋ ಕಾಲ್ಡ್ ಜ್ಞಾನಿಗಳು ಮುಂದೆ ಬಂದು ಒಂದ್ ಸವಾಲ್ ಹಾಕಿದ್ರು. ನೀವು ಹೇಳೋದಕ್ಕೆಲ್ಲ ನಿಮ್ ಹತ್ರ ಸಾಕ್ಷಿ ಇದೆ ಅಂದ್ರೆ ಆ ಸಾಕ್ಷಿನ ಪಬ್ಲಿಕ್ ಮಾಡಿ ಅಥವಾ ಕೋರ್ಟ್ ತಗೊಂಡು ಹೋಗ್ಕೊಡಿ, ಬೀದಿ ರಂಪಾಟ ಯಾಕೆ ಮಾಡ್ತಿದ್ದೀರಾ ಅಂತ. ಅದಾದ್ಮೇಲೆ ನಾನು ಒಂದು ವಿಡಿಯೋ ಮಾಡಿದೆ ಸಾಕ್ಷಿ ನಾಶ ಅಂತ. ಅಂಡ್ ಆ ಒಂದು ವಿಡಿಯೋದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದೀನಿ ಹೇಗೆ ಸೌಜನ್ಯ ಕೇಸಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ ಅಂತ. ಆದ್ರೂ ಕೆಲವೊಬ್ರದ್ದು ಮಾತ್ರ ಅದೇ ಇದ್ದಿದ್ದೆ, ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿ ಬೀದಿ ರಂಪಾಟ ಯಾಕೆ ಮಾಡ್ತಿದ್ದೀರಾ ಅಂತ. ಹಾನೆಸ್ಟ್ಲಿ ಹೇಳ್ಬೇಕು ಅಂತಂದ್ರೆ, ಮನ್ಸಾಕ್ಷಿ ಮುಟ್ಕೊಂಡು ಹೇಳ್ಬೇಕು ಅಂದ್ರೆ ಸೌಜನ್ಯ ಕೇಸಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ. ಅಂಡ್ ಮಿಕ್ಕಿರುವಂತಹ ಸಾಕ್ಷಿಗಳನ್ನ ಇಟ್ಕೊಂಡು ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಗೋದು ಬಹಳ ಕಷ್ಟ. ಸೊ ಏನಪ್ಪಾ ಮಾಡೋದು? ನಮ್ ಕಣ್ಣು ಮುಂದೆನೆ ಆರೋಪಿಗಳು ಐಷಾರಾಮಿ ಜೀವ